ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಆತ್ಮೀಯರೇ, ತಾವೆಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ. ತಮ್ಮ ಒಂದು ತಯಾರಿಗೆ ಮತ್ತಷ್ಟು ಅಭಿಪ್ರೇರಣೆ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಮಗೆ ಈ ರೀತಿಯಾಗಿರ್ತಕ್ಕಂಥ ವೇತನ ಮಾಹಿತಿಗಳನ್ನು ನಾವು ನಮ್ಮ ಸಾಹಿತ್ಯ ಸಂಗಾತಿ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಇಂಥ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಸ್ವತಃ ಏನಾಗುತ್ತಪ್ಪ ಅಂತಂದ್ರೆ ಮತ್ತಷ್ಟು ತಯಾರಿಯನ್ನು ಮಾಡಬೇಕು, ನಾನು ಕೂಡ ಈ ಹುದ್ದೆಯನ್ನು ಪಡ್ಕೋಬೇಕಲ್ಲ ಅಂತಕ್ಕಂಥ ಒಂದು ಅಭಿಪ್ರೇರಣೆ, ಮೋಟಿವೇಶನ್ ಏನಂತ ಕರಿತಾ ಬರ್ತೀವಿ, ಅದು ನಮಗೇನಾಗುತ್ತಪ್ಪ ಅಂತಂದರೆ ಸಿಗ್ತಾ ಹೋಗ್ತದೆ. ಹಾಗಾಗಿ ನಾವು ಈ ಒಂದು ವಿವಿಧ ಹುದ್ದೆಗಳ ವೇತನ ಎಷ್ಟಿರ್ತದೆ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸ್ಕೊಳ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ಸಹಾಯಕ ಪ್ರಾಧ್ಯಾಪಕರ ವೇತನ ಎಷ್ಟಿರ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಅದಕ್ಕಿಂತಲೂ ಮುಂಚೆ ತಾವು ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದೇ ರೀತಿಯಾಗಿ ತಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಅಭಿಪ್ರೇರಣೆ ಸಿಗಲಿ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ತಿಳಿಸ್ತಾ, ಮತ್ತು ಈ ವಿಡಿಯೋಗಳು ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ, ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ವೇತನ ಎಷ್ಟಿರ್ತದೆ ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ಇವರಿಗೆ UGC ಸ್ಕೇಲ್ ಅಂತ ಕರಿತಾ ಬರ್ತೀವಿ. UGC ಸ್ಕೇಲ್ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತಕ್ಕಂಥದ್ದೇನು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತಕ್ಕಂಥದ್ದೇನಿದೆಯಲ್ಲ, ಅದರ ಮೂಲಕ ಇವರಿಗೇನಾಗತ್ತಪ್ಪ ಅಂತಂದರೆ ವೇತನ ಆಗ್ತದೆ. ಹಾಗಾಗಿ ಸಹಾಯಕ ಪ್ರಾಧ್ಯಾಪಕರ ವೇತನ ಎಷ್ಟಿರ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋದರೆ, ಮೊದಲನೇದಾಗಿ ಇವರ ಪೇ ಸ್ಕೇಲ್, ಇಲ್ಲೆಲ್ಲ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು. ಇಲ್ಲಿ ಹೆಸರು ಇರ್ತದೆ, KZ ನಂಬರ್ ಇರ್ತದೆ, ಹೆಸರು ಇರ್ತದೆ, ಜೆಂಡರ್ ಇದೆ, ಡೆಸಿಗ್ನೇಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಇದೆ, DDO ಕೋಡ್ ಇದೆ, ಡೇಸ್ ಆಫ್ ವರ್ಕ್ 31 ದಿನ ವರ್ಕ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಅಂತ ಇದೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಯಾವಾಗ ಇನ್ಕ್ರಿಮೆಂಟ್ ಸಿಗುತ್ತಪ್ಪ ಅಂತಂದರೆ ಜುಲೈ 2026ರಲ್ಲಿ. ಈ ಗ್ರೂಪ್ ಅಂತ ಇದೆ, B ಅಂತ ಇದೆ. ಈ ಹುದ್ದೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಗ್ರೂಪ್ B ವೃಂದದಲ್ಲಿ ಬರ್ತಾ ಹೋಗ್ತದೆ. ಇನ್ನು ಜಾಯ್ನಿಂಗ್ ಡೇಟ್ ಇದೆ, ಎಂಪ್ಲಾಯಿ ನೌಕರನ ಜಾಯ್ನಿಂಗ್ ಡೇಟ್ ಇದೆ. ಇಲ್ಲಿ ಹೆಡ್ ಆಫ್ ಅಕೌಂಟು, ಪ್ಯಾನ್ ನಂಬರು, EL ಬ್ಯಾಲೆನ್ಸು, HPL ಬ್ಯಾಲೆನ್ಸ್ ಇವೆಲ್ಲ ಇರ್ತದೆ. ಹೌದಾ, ನಮಗೆ ಮೇನ್ ಬೇಕಾಗಿರೋದು ಪೇ ಸ್ಕೇಲ್. ಪೇ ಸ್ಕೇಲ್ ಎಷ್ಟಿರುತ್ತಪ್ಪ ಈ ಹುದ್ದೆಗೆ ಅಂತಂದರೆ ಇಲ್ಲಿ ಸ್ವಲ್ಪ ಪ್ರಿಂಟ್ ಆಗಿಲ್ಲ ಅದು. ಈ ಒಂದು ಹುದ್ದೆಯ ಪೇ ಸ್ಕೇಲ್ ಎಷ್ಟಿರುತ್ತಪ್ಪ ಅಂತಂದ್ರೆ 57,700ರಿಂದ 1,82,400 ರೂಪಾಯಿಗಳು ಈ ಒಂದು ಹುದ್ದೆಯ ಪೇ ಸ್ಕೇಲ್ ಅಥವಾ ವೇತನ ಶ್ರೇಣಿ ಇರ್ತದೆ. ಹೌದಾ, ಇನ್ನು ಬೇಸಿಕ್ ಸ್ಯಾಲ್ರಿ, ಮೂಲ ವೇತನ ಅಂತ ಏನು ಕರಿತಾ ಬರ್ತೀವಿ, ಅದೆಷ್ಟು ಇರ್ತದಪ್ಪ ಅಂತಂದ್ರೆ 59,400 ರೂಪಾಯಿಗಳು ಇರ್ತದೆ. ಇಲ್ಲಿ ವೇತನ ಶ್ರೇಣಿ 57,700 ಅಂತ ಇದೆ. ಆದರೆ ಇವರು ಜಾಯ್ನ್ ಆಗಿ 2 ವರ್ಷ ಆಗಿರೋದ್ರಿಂದ ಇವರಿಗೆ 2 ಸಲ ವಾರ್ಷಿಕ ವೇತನ ಬಡ್ತಿ ಸಿಕ್ಕಿರೋದ್ರಿಂದ ಇವರ ಮೂಲ ವೇತನ 59,400 ರೂಪಾಯಿ ಆಗಿದೆ. ಹಾಗಾಗಿ ಇವರ ಬೇಸಿಕ್ ಸ್ಯಾಲ್ರಿ 59,400 ರೂಪಾಯಿ ಇದೆ. ಇನ್ನು ಸ್ಟ್ಯಾಗ್ನೇಷನ್ ಕೌಂಟು, ಸ್ಟ್ಯಾಗ್ನೇಷನ್ ಅಮೌಂಟು ಇದು 0 ಇದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಈ ಸ್ಟ್ಯಾಗ್ನೇಷನ್ ಕೌಂಟ್ ಮತ್ತು ಸ್ಟ್ಯಾಗ್ನೇಷನ್ ಅಮೌಂಟ್ ಯಾವಾಗ ನಮಗೆ ಸಿಗ್ತಾ ಹೋಗ್ತದೆ ಅಂತೇಳಿ. ದಯವಿಟ್ಟು ಅದನ್ನು ಯಾರು ನೋಡಿಲ್ಲ ಆ ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋನ ನೋಡ್ರಿ. ಇನ್ನು ಅಲಯನ್ಸಸ್ ಅಂತ ಇದೆ, ಭತ್ಯೆಗಳಂತ ಏನು ಕರಿತಾ ಬರ್ತೀವಿ. ಭತ್ಯೆಗಳು ಯಾವ್ಯಾವ ಭತ್ಯೆಗಳು ಸಿಗ್ತಾ ಹೋಗುತ್ತಪ್ಪ ಅಂತಂದರೆ DA ಅಂತ ಕರಿತಾ ಬರ್ತೀವಿ, ಡೇರ್ನೆಸ್ ಅಲಯನ್ಸ್ ಅಥವಾ ತುಟ್ಟಿ ಭತ್ಯೆ ಅಂತ ಏನು ಕರಿತಾ ಬರ್ತೀವಿ. ಸಹಾಯಕ ಪ್ರಾಧ್ಯಾಪಕರಿಗೆ ತುಟ್ಟಿ ಭತ್ಯೆ 34,452 ರೂಪಾಯಿ ಸಿಗ್ತಾ ಹೋಗ್ತದೆ. ಇನ್ನು HRA ಹೋಮ್ ರೆಂಟ್ ಅಲಯನ್ಸ್ ಅಂತ ಏನು ಕರಿತಾ ಬರ್ತೀವಿ, ಮನೆ ಬಾಡಿಗೆ ಭತ್ಯೆ 4,752 ರೂಪಾಯಿ ಮನೆ ಬಾಡಿಗೆ ಭತ್ಯೆ ಸಿಗ್ತಾ ಹೋಗ್ತದೆ. ಇನ್ನು ಇನ್ನೊಂದು ಸಿಗ್ತಾ ಇತ್ತು ಮೆಡಿಕಲ್ ಅಲಯನ್ಸ್ ಅಂತೇಳಿ 500 ರೂಪಾಯಿ ಸಿಗ್ತಾ ಇತ್ತು. ಅದನ್ನು ತೆಗೆದು ಹಾಕಿ ಏನು ಮಾಡಿದಾರಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದವರು ಆರೋಗ್ಯ ಸಂಜೀವಿನಿ ಅಂತಕ್ಕಂಥ ಒಂದು ಯೋಜನೆ ತೊಗೊಂಡು ಬಂದು ಅಲ್ಲಿ
ಆ ಒಂದು ಅಮೌಂಟನ್ನು ಅಲ್ಲಿ ಕಟಾವಣೆ ಮಾಡಿ ನಮಗೆ ಆ ಯೋಜನೆಯ ಅನುಕೂಲತೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 59,400 ಮೂಲ ವೇತನ, 34,452 ರೂಪಾಯಿ ತುಟ್ಟಿ ಭತ್ಯೆ, ಆಮೇಲೆ 4,752 ರೂಪಾಯಿ ಮನೆಯ ಬಾಡಿಗೆ ಭತ್ಯೆ, ಇಷ್ಟೆಲ್ಲ ಸೇರಿಸಿದಾಗ ನಮಗೆ ಒಟ್ಟಾರೆಯಾಗಿರ್ತಕ್ಕಂಥ ಸ್ಯಾಲ್ರಿ ಎಷ್ಟಾಗುತ್ತಪ್ಪ ಅಂತಂದರೆ 98,604 ರೂಪಾಯಿ ಆಗುತ್ತೆ. ಟೋಟಲ್ ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತಪ್ಪ ಅಂತಂದರೆ 98,604 ರೂಪಾಯಿ. ಸ್ನೇಹಿತರೆ, ಇದು ಸಣ್ಣ ಅಮೌಂಟ್ ಅಲ್ಲ. ಹತ್ರ 1 ಲಕ್ಷ ರೂಪಾಯಿ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಸಿಗ್ತಾ ಹೋಗ್ತದೆ. ಇನ್ನು ಕಟಾವಣೆಗಳು, ಡಿಡಕ್ಷನ್ಸ್ ಅಂತ ನೋಡ್ತಾ ಬಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್, ವೃತ್ತಿ ತೆರಿಗೆ ಅಂತ ಕರಿತಾ ಬರ್ತೀವಿ, ಇದು 200 ರೂಪಾಯಿ ಇದೆ. ಇದು ರಾಜ್ಯದಿಂದ ರಾಜ್ಯಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಚೇಂಜ್ ಆಗ್ತಾ ಹೋಗ್ತದೆ. ಆಯಾ ರಾಜ್ಯದ ಒಂದು ಮಾನದಂಡಗಳ ಆಧಾರದ ಮೇಲೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ ಆಗ್ತಾ ಇರ್ತದೆ. ಇಲ್ಲಿ 200 ರೂಪಾಯಿ ಕಟ್ಟಾಗಿದೆ. ಇನ್ನು EGIS 540 ರೂಪಾಯಿ ಕಟ್ಟಾಗಿದೆ. KGID ನಾವು ಎಷ್ಟು ಮಾಡಿಸ್ತೀವೋ ಅದ್ರ ಮೇಲೆ ನಮ್ಮ ಕಟಾವಣೆ ಆಗ್ತಾ ಇರ್ತದೆ. ಇವರು 7,500 ರೂಪಾಯಿ ಮಾಡಿಸಿದ್ರೆ, ಹಾಗಾಗಿ KGID 7,500 ರೂಪಾಯಿ ಕಟಾವಣೆ ಆಗಿದೆ. ಇನ್ನು NPS ನ್ಯೂ ಪೆನ್ಷನ್ ಸ್ಕೀಮ್, ಹೊಸ ಪಿಂಚಣಿ ಯೋಜನೆ ಅಂತ ಕರಿತಾ ಬರ್ತೀವಿ, ಅಲ್ಲಿ 9,385 ರೂಪಾಯಿ ಇವ್ರದ್ದು ಕಟಾವಣೆ ಆಗಿದೆ. ಇನ್ನು ನಾನು ಆಗಲೇ ಹೇಳಿದ ಹಾಗೆ ಮೆಡಿಕಲ್ ಅಲಯನ್ಸ್ ಅಂತ ತೆಗೆದು ಇಲ್ಲಿ KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಏನಿದೆ ಅಲ್ಲಿ 500 ರೂಪಾಯಿ ಕಟಾವಣೆ ಆಗ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಕಟಾವಣೆಗಳನ್ನು ಸೇರಿಸಿ ಎಷ್ಟು ಕಟಾವಣೆ ಆಗುತ್ತಪ್ಪ ಅಂತಂದರೆ ಸಮ್ ಆಫ್ ಡಿಡಕ್ಷನ್ಸ್ ಆ್ಯಂಡ್ ರಿಕವರೀಸ್ ಅಂತ ನೋಡಿದಾಗ 20,625 ರೂಪಾಯಿ ಕಟಾವಣೆ ಆಗಿದೆ. ಇನ್ನು ಇಷ್ಟೆಲ್ಲ ತೆಗೆದು 98,604 ರೂಪಾಯಲ್ಲಿ 20,625 ರೂಪಾಯಿ ಕಟಾವಣೆ ಆಗಿ ನಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಅಂದರೆ ನಮ್ಮ ಅಕೌಂಟಿಗೆ ಬರ್ತಕ್ಕಂಥ ಸ್ಯಾಲ್ರಿ ಎಷ್ಟಪ್ಪ ಅಂತಂದರೆ 77,979 ರೂಪಾಯಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಇನ್ ಹ್ಯಾಂಡ್ ಆಗಿರ್ತಕ್ಕಂಥ ಸ್ಯಾಲ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ಸಿಗ್ತಾ ಹೋಗ್ತದೆ. ಸ್ನೇಹಿತರೆ, ಇದು ಸಣ್ಣ ಅಮೌಂಟ್ ಅಲ್ಲ, ಹೌದಾ? 77,979 ರೂಪಾಯಿ ಅಂದರೆ ಹತ್ತಿರ 78,000 ರೂಪಾಯಿ ನಮಗೆ ಪ್ರತಿ ತಿಂಗಳು ಇನ್ ಹ್ಯಾಂಡ್ ಆಗಿ ಸ್ಯಾಲ್ರಿ ಬರುತ್ತೆ, ಹೌದಾ? ಇನ್ನು ಲೋಕಲ್ ರಿಕವರೀಸ್ ಅಂತ ಇದ್ದಾಗ ಇಲ್ಲಿ ಯಾವುದೇ ಲೋಕಲ್ ರಿಕವರೀಸು ಆಗಿಲ್ಲ. ಹಾಗಾಗಿ ನಮಗೆ ಒಟ್ಟಾರೆಯಾಗಿ ನಮ್ಮ ಇನ್ ಹ್ಯಾಂಡ್ ಅಂತಕ್ಕಂಥ ಸ್ಯಾಲ್ರಿ ಎಷ್ಟಪ್ಪ ಅಂತಂದರೆ 77,979 ರೂಪಾಯಿ ನಮಗೆ ಪ್ರತಿ ತಿಂಗಳು ಸಿಗುತ್ತೆ. ಇನ್ನು ಇಲ್ಲಿ ಪೇಮೆಂಟ್ ಮೋಡ್ ಅಂತ ಇದೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ತದೆ, ಬ್ಯಾಂಕ್ ನೇಮ್ ಅಂತ ಇದೆ, ಅಕೌಂಟ್ ನಂಬರ್ ಇರ್ತದೆ, ಇನ್ನು ನೆಟ್ ಸ್ಯಾಲ್ರಿ ಪೇಯಬಲ್ ಅಂತ ಇರ್ತದೆ, ಆಮೇಲೆ ಬ್ರ್ಯಾಂಚ್ ಇರ್ತದೆ, ಹೌದಾ? ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಮಗೆ ಈ ಒಂದು ಪೇ ಸ್ಲಿಪ್ಪಲ್ಲಿ ನೋಡೋಕೆ ಸಿಗ್ತಾ ಹೋಗ್ತದೆ. ಸ್ನೇಹಿತರೆ, ಐ ಹೋಪ್ ತಮ್ಮ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಹಾಗೆ ತಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿರಿ, ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮತ್ತೊಂದು ಪೇ ಸ್ಲಿಪ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.